Yummy. ಯಮ್ಮಿ. Mind blowing. ಸಚ್ ಮೇ ಬೋಲ್, ಸಚ್ ಬೋಲ್. ಹೇಗಿದೆ? ಟೇಸ್ಟ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೊಂದು ಸ್ವಲ್ಪ ಅದರಲ್ಲಿ ಬೇರೆ ಥರ ಗ್ರೇವಿ ಮಾಡೋಣ. ಅಯ್ಯೋ, ನಮ್ಮ ಯಜಮಾನ್ರು ಅವಾಗ್ಲಿಂದ ತಲೆ ಕೆಡ್ಸ್ಕೊ ಕೂತವ್ರೆ. ಸೆಲ್ಫಿನಲ್ಲಿ ಬಾ, ನಂಗೆ ಸೆಲ್ಫಿನಲ್ಲಿ ಬಾ, ತಿರ್ಗೋ ಬಾಯ್ಲಿ. ತಡೀರಿ, ನಾನು ಬರ್ತೀನಿ, ನೀವು ನಿಂತ್ಕೊಳ್ಳಿ. ಎರಡು ಥರ ಗ್ರೇವಿ. ಹಾಂ, ಓಕೆನಾ? ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ನೀಟಾಗಿ ಸೆಲ್ಫಿಲಿ ಬರ್ತೀವಿ. ಎರಡು ಥರ ಗ್ರೇವಿ. ಚಿಕನ್ ಜಾಸ್ತಿ ಇದೆ ಅಂತ ಅನಿಸ್ತಿದೆ, ಸೊ ಎರಡು ಥರ ಗ್ರೇವಿ ಮಾಡೋಣ. ಎಣ್ಣೆ ಬಿಸಿ ಆಗಿದೆ, ಈ ಕಡೆ ಬಾ. ಸರಿ, ಮಾಡಿ ಮಾಡಿ. ಸಖತ್ ಕನ್ಫ್ಯೂಷನ್ ಇವತ್ತು ಇವರಿಗಂತೂ. ನಿಮ್ಮನ್ನೇ ತೋರಿಸ್ತೀನಿ ಇವಾಗ ನಾನು. ಪಾತ್ರೆಗಳು ಸರಿ ಇದ್ರೆ ಏನಾದರೂ ಮಾಡ್ಬಿಡ್ಬೋದು. ತಡೀರಿ, ಬಂದೆ. ಪಾತ್ರೆಗಳು ಸರಿ ಇಲ್ಲ ಅಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ. ಈರುಳ್ಳಿ ಹಾಕಿದ್ದೀನಿ. ಹೌದಾ? ತಡ್ಕೊಳ್ಳಿ. ಜೊತೆಗೆ ಮೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ. ಇದು 2 in 1 ಗ್ರೇವಿ ಪ್ಲಸ್ ಬಿರಿಯಾನಿ. ನೀವು ಹಾಫ್ ಒನ್ ಎತ್ಕೊಬನ್ನಿ. ಹಾಫ್ ಒನಲ್ಲಿ ಏನು ಬೇಡ ಬಿಡು. ಸರಿ, ಇದರಲ್ಲೇ ರೆಸಿಪಿ ನೋಡ್ಕೊಳ್ಳಿ. ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಡ್ತವ್ರು ಇವತ್ತು ಅಂದರೆ, ಅದು ಇವ್ರ ಫ್ರೆಂಡ್ಸ್ ಬರ್ತಿರೋದಕ್ಕೆ ಅಲ್ಲ ಅಲ್ಲ, ಅದು ಅವ್ರು ಆಲ್ರೆಡಿ ಕೇಳಿದ್ದಾರೆ ಗೊತ್ತಾ? ಏನಂತ? ಇದು ನಿಮ್ಮ ಕೈಲಿ ಅಡುಗೆ ಮಾಡಿಸಿ ಅಂತ ವಿಡಿಯೋದಲ್ಲೆಲ್ಲ ನೋಡ್ತಿರಲ್ಲ, ಅದಕ್ಕೆ ಅವ್ರು ಕೇಳ್ತಿದ್ದು. ಸ್ವಲ್ಪ ಉಪ್ಪು. ಓ, ನಾನೇ ಸ್ಪೂನ್ ತೆಗ್ದಿದ್ದೆ ಹಂಗಂತ ವಿಡಿಯೋ ಮಾಡ್ಬೇಕಿದ್ರೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈಗ ನೋಡಿ, ಕೈ ತೊಳ್ಕೊಳಕ್ ಹೋದ್ರು. ಇಲ್ಲಿ ಇಲ್ಲಿ ಕೈ ತೊಳ್ಕೊಬಾರ್ದು. ಅಡುಗೆ 20 ಸಲ ಕೈ ತೊಳಿತಾರೆ. ನೀಟಾಗಿ ಮಾಡಬೇಕು ಕಣೆ. ಅಲ್ಲಲ್ಲ, 20 ಸಲ ಕೈ ತೊಳಿತಾರೆ. ಅತಿಥಿ ದೇವೋ ಭವ. ಸರಿ ಸರ್, ಮಾಡಿ ಸರ್, ನೀವು ಅಡುಗೆ ಮಾಡಿ ಸರ್ ಬೇಗ. ಇನ್ನೇನು ಬರ್ತಾರೆ ಎಲ್ರೂ? ಇನ್ನೇನು ಎಷ್ಟು ಬೇಗ ಬರ್ತಾರಾ? ನಾನೇ ಹೇಳಿದಲ್ವಾ, ಇನ್ವಿಟೇಷನ್ ಕೊಟ್ರಿ. ಅದು ಎಷ್ಟು ಗಂಟೆಗೆ? ಸರಿ, ಈ ಪಕ್ಕದಲ್ಲಿ ಇನ್ನೊಂದು ಗ್ರೇವಿ ಮಾಡ್ಕೋತೀನಿ. ಅದೊಂದು ಪಾತ್ರೆ ತೊಳ್ಕೊಟ್ಬಿಡ್ತೀಯಾ? ಸರಿ, ಇವಾಗ ನೀವು ಕಟ್ ಮಾಡಿ. ಇವತ್ತು ನೀವು ಕಟ್ ಮಾಡಿದೀನಿ ವಿಡಿಯೋ ಹೇಳಿ. ಇಲ್ಲ, ಹತ್ರ ಬರ್ಬೇಕು ನೀನು. ತಡೀರಿ, ತೋರಿಸ್ತೀನಿ. ಸೊ ಚಿಕನ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದೆ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲೊಂದು ಚಿಕ್ಕ ಗ್ರೇವಿ ಮಾಡ್ತೀನಿ. ಇದು 2 in 1 ಗ್ರೇವಿ ಪ್ಲಸ್ ಬಿರಿಯಾನಿ. ತಡೀರಿ, ಓಕೆನಾ? ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಸರ್, ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಹತ್ರದಲ್ಲಿ ಮಾಡೋದು ತೋರಿಸು ಸಾಕು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ, ಸ್ವಲ್ಪ ಬಿರಿಯಾನಿಗೂ ಬೇಕಾಗುತ್ತೆ. ಓಕೆ, ಇದರಲ್ಲಿ ಮಿಕ್ಸ್ ಆಗಲಿ. ಆ ಕಡೆ ಎಣ್ಣೆ ಕಾದಿದೆ, ಆ ಕಡೆಗೆ ಸ್ವಲ್ಪ ಈರುಳ್ಳಿ. ನೀರಿತ್ತು ಅನ್ಸುತ್ತೆ. ಇಲ್ಲ ಇಲ್ಲ, ನೀರು ಹೋಗ್ತಿಲ್ಲ, ಸಾಕಿತ್ತು. ಸಿಂಪಲ್ ಆಗಿರಲಿ ಅದು. ಓಕೆ ಓಕೆ ಸರ್, ಓಕೆ, ನೀವು ಮಾಡ್ತಾ ಇರಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಾದ್ಮೇಲೆ ಟೊಮೊಟೊ ಎಲ್ಲ ಹೆಂಗಿದೆ? ಹಸಿ ವಾಸನೆ ಹೋಗೈತಾ? ಇಷ್ಟು ಬೇಗ ಹೋಗ್ಬಿಡೋದು ನೀವು ಇವಾಗಲೇ ಹಾಕಿರೋದು. ನಾವಿಲ್ಲಿ ಯಾವ ಥರ ಸರ್ಕಸ್ ಮಾಡ್ತಾ ಇದ್ದೀನಿ ಗೊತ್ತಾ? ನೀವೆಲ್ಲ ಅಲ್ಲಿ ಸರ್ಕಸ್ ಮಾಡ್ತಿರೋದು. ಈ ಥರ ಸರ್ಕಸ್ ಮಾಡ್ತಾವಳೆ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಹಾಂ, ಈ ಕಡೆ ಇದಾಯ್ತಿದೆ, ಆ ಕಡೆ ನಾನಿದ್ದೀವಿ. ಕಷ್ಟ ಪಡ್ಬೇಕು ಕಣ. ಸರಿ ಸರ್, ಪರವಾಗಿಲ್ಲ. ಪ್ರತಿಫಲ ಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಈಗ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀರಲ್ಲ ನಮ್ಮ ಫ್ರೆಂಡ್ಸಿಗೋಸ್ಕರ, ಮಾಡಬೇಕು. ನಿಮಗೆ ತುಂಬಾ ಥ್ಯಾಂಕ್ ಯು. ಹಾಫೋನ್ ಅಲ್ಲಿ ಆಚೆ 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 ಬನ್ನಿ ಬನ್ನಿ ಬನ್ನಿ. ಫೋನ್ ತೆಕ್ಕೊಡ್ಬೇಕಿತ್ತು, ಬಿಡಿ ಹೋಗ್ಲಿ. ನಿಮ್ಮಷ್ಟು ಚೆನ್ನಾಗಿ ನಿಮಗೆ ವಿಡಿಯೋ ಎಲ್ಲ ಮಾಡೋಕೆ ಬರಲ್ಲ. ಓಕೆ, ತಡೀರಿ, ವೈಡ್ ಆಂಗಲ್ ಇಟ್ಕೊಳ್ಳ. ತಡಿ ತಡಿ, ರೆಡಿ? ಹಾಕ್ತಾ ಬಿಡು. ನೋಡಿ, ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ಅದು ಫುಲ್ಲು ಡ್ರೈನಲ್ಲೇ ಇರುತ್ತೆ. ಸರ್ಕಸ್ ಮಾಡಿಸ್ಕೊಳ್ಕೊಂಡಪ್ಪ. ತಡೀರಿ, 1 ನಿಮಿಷ ತಡೀರಿ. ಓಕೆ, ಇದಕ್ಕೆ ಸ್ವಲ್ಪ ಹೇಳಿದೆ ನಾನು, ಸ್ವಲ್ಪ ಗ್ರೇವಿ ಮಾಡ್ತೀನಿ ಅಂತ. ಸೊ ಇದಕ್ಕೆ ಸ್ವಲ್ಪ ಪೀಸಸ್ ಹಾಕ್ತಿದ್ದೀನಿ. ಹಾಕಿ ಹಾಕಿ. ಲೆಗ್ ಪೀಸು ನಮಗೆ ಬಿರಿಯಾನಿಗೆ ಬೇಕು. ಬನ್ನಿ. ಸೊ ಇಷ್ಟೇ ಮಾಡೋದಿದು. ಅದಷ್ಟೇ ಸಾಕು. ಸೊ ಈ ಮಿಕ್ಕಿದೆಲ್ಲ ಇದಕ್ಕೆ ಹಾಕಬೇಕು. ಅದನ್ನ ಹಾಕ್ತಿದ್ದೀನಿ. ಹಾಕಿ ಹಾಕಿ. ಸೊ ಎಲ್ಲ ಚಿಕನ್ ಹಾಕಬೇಕು. ಕಲಿಸ್ತೀನಿ ಸ್ವಲ್ಪ. ಏನು ಸರ್ಕಸ್ ಮಾಡ್ತವ್ರೆ ಅಂತೀರಾ? ನೋಡೋಕ್ಕಾಯ್ತಿಲ್ಲ ನನಗೆ ಇವ್ರ ಕಷ್ಟನ. ನಾನು ಹೆಲ್ಪ್ ಮಾಡಕ್ಕೆ ಬರಲ್ಲ, ಹೋಗ್ಲಿ. ಬೇಡ ಬೇಡ ಬೇಡ, ಏನಿಲ್ಲ. ನಾನು ಇಲ್ಲೇ ಕುತ್ಕೊಳ್ಳ? ಅಲ್ಲೇ ಆರಾಮಾಗಿ ಏನು ಕುತ್ಕೊಳ್ಳೋದು. ಮಿಕ್ಕಿದೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಹಿಡಿಯುತ್ತೆ.
ಎರಡಕ್ಕೂ ಹಾಕಿ. ಹಾಂ, ನೋಡ್ಕೊಂಡು ಹಾಕೋಣ. ಒಂದೇ ಥರ ತಿಂದ್ರು ಅಂತ ಅನ್ಕೋಬಾರ್ದಲ್ಲ. ಅದಕ್ಕೆ ಡಿಫ್ರೆಂಟಾಗಿ ಮಾಡಿಕೊಡ್ತವ್ರೆ. ಹಾಂ, ಅದೃಷ್ಟವಂತರು ನನ್ನ ಫ್ರೆಂಡ್ಸು. ನಿಮ್ಮ ಕೈಯಲ್ಲಿ ಅಡುಗೆ ಮಾಡಿಸ್ತಾ ತಿಂತವ್ರಲ್ಲ. ಕೈ ತೊಳ್ಕೊಳಕ್ಕೆ ಕೊಡಿದ್ರು. ಇದನ್ನೇ ಹೇಳಿದ್ದು. ಬನ್ನಿ ಬೇಗ ಫ್ರೇಮಿಗೆ ಬನ್ನಿ. ಸೊ ಇವಾಗ ಟೊಮೊಟೊ ಹಾಕಬೇಕು. ಹಾಕಿ. ಇದು ಬಿರಿಯಾನಿ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಇದಕ್ಕೇನು ಬೇಡ, ಡ್ರೈ ಥರ ಮಾಡ್ತೀನಿ ಅದನ್ನ. ಹೌದಾ? ಸೊ ಇದಕ್ಕೆ ಹಾಕ್ಬಿಡ್ತೀನಿ ಫುಲ್ಲು. ರೆಸಿಪಿ ನಿಮ್ಮದು, ಅಡುಗೆ ನಿಮ್ಮದು. ನೀವು ಹೆಂಗೆ ಮಾಡಿದ್ರು ಓಕೆ. ಸ್ವಲ್ಪ ಅರಿಶಿನ ಒಂದು ನಿಮಿಷ. ಅಷ್ಟೊಂದು ಸಾಕು ಬೇಕು. ಅದಕ್ಕೆ ಎರಡಕ್ಕೆ ಬೇಕಾಗಿಲ್ಲ. ಇದಕ್ಕೂ ಸ್ವಲ್ಪ ಅರಿಶಿನ ಹಾಕಷ್ಟು ಒಳ್ಳೇದು. ಸುರಿದ್ರು ಕಣಪ್ಪ ಹಂಗಂತ. ಮತ್ತೆ ಕೊತ್ತಂಬರಿ ಮತ್ತೆ ಪುದೀನ. ಒಂದು ನಿಮಿಷ ಬೇಗ ಮಾಡಬೇಕಪ್ಪ. ಎಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಕು ನನಗೆ. ಇದು ಫುಲ್ ಸ್ಮೋಕಿ ಫ್ಲೇವರ್ ಬರುತ್ತೆ ಇದು. ಸರಿ ಯಾವ್ದು ಫ್ಲೇವರ್ ಮಾಡಿ. ಎರಡು ಕಲಸದೇ ಇರೋದು ಇವಾಗ. ಕಟ್ ಮಾಡಿ ಕಲಿಸ್ತೀನಿ. ಕಟ್ ಮಾಡೋಣ. ಹತ್ರ ಬನ್ನಿ. ಬಂದೆ. ಇದಕ್ಕೆ ಕಲಸಾಗಿದೆ, ಈ ಥರ ಆಗಿದೆ. ಇದಕ್ಕೆ ಒಂದು ಲೋಟ ನೀರು ಹಾಕ್ತಿದ್ದೀನಿ. ಸಾಕು ಒಂದು ಲೋಟ? ಅದು ನೀರು ಬಿಡುತ್ತೆ ಚಿಕನ್ದು. ಸೊ ಒಂದು ಸ್ವಲ್ಪ ಬೇಯಕ್ಕೋಸ್ಕರ ಚಿಕನ್. ಮತ್ತೆ ಇದ್ರ ನೀರೆಲ್ಲ ತಗೋತೀವಲ್ಲ ಬಿರಿಯಾನಿಗೆ. ಮತ್ತೆ ಈ ಕಡೆ ಸ್ವಲ್ಪ ಉಪ್ಪು ಹಾಕಿ ಯಾವುದಾದ್ರೂ ಚಿಕನ್ ಮಸಾಲ ಡ್ರೈ ಇದು, ಆಯಿತಾ? ಡ್ರೈ. ಸೊ ನಾನು ಸ್ಟೆಪ್ ವೈಸ್ ಹಾಕ್ತೀನಿ. ಯಾಕೆಂದ್ರೆ ಮಾಂಸಕ್ಕೆ ಒಂದು ಸ್ವಲ್ಪ ಮಸಾಲೆಗಳು ಇಟ್ಕೋಬೇಕು. ಸರಿ ಅದಕ್ಕೋಸ್ಕರ ಸ್ಟೆಪ್ ವೈಸ್ ಹಾಕ್ತೀನಿ. ನೋಡಿ ಇದ್ರಲ್ಲಿ ಆಗಲೇ ನೀರು ಬಿಡ್ತಾ ಇದೆ. ನಮ್ಮ ಯಜಮಾನ್ರು ನನಗೆ ಅಡುಗೆನ ಕಲಿಸ್ಕೊಟ್ಟಿರೋದು. ಆಯ್ತಾ? ಸ್ಟೆಪ್ ವೈಸ್ ನೀರು ಬಿಡ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು. ಖಾರದ ಪುಡಿ ಇದೆ ತೆಗಿ. ನಾನು ಗೊತ್ತು, ನಾನು ಎಲ್ಲ ತುಂಬಿಟ್ಟು ಇಟ್ಟಿದ್ದೀನಿ ಇವಾಗ. ಹಂಗಂತ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ. ಇದಕ್ಕೆ ಖಾರದ ಪುಡಿ ಹಾಕ್ತಿದ್ದೀನಿ. 2 ಸ್ಪೂನ್, ಇನ್ನೊಂದು ಸ್ಪೂನ್ ಹಿಡಿಯುತ್ತೆ. ಹಾಕಿ. ಜಾಸ್ತಿ ಜನ ಇದೀವಲ್ಲ. ಎಷ್ಟು ಜನ ಹೇಳಿ? 5. ನಾವಿಬ್ರು 7. ಇಷ್ಟೊಂದು ಜನ ನಮ್ಮ ಮನೆಗೆ ಬರ್ತಿರೋದು ಇದೆ ಫಸ್ಟ್. ಇಲ್ಲಿ ತೋರಿಸಿದ್ದೆ. ಈ ಕಡೆ ಡ್ರೈ ಮಾಡ್ತಿದ್ದೀನಿ. ಬರೀ ರೆಸಿಪಿನೇ ಆಗುತ್ತೆ. ಆಮೇಲೆ ಬರೀ ರೆಸಿಪಿನೇ ಆಗುತ್ತೆ. ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ? ಏನು ಹಾಕಿಲ್ಲ ಅದಕ್ಕೆ. ಈರುಳ್ಳಿ ಹಂಗೆ ಮಜಾ. ಕಮ್ಮಿ ಐಟಮ್ ಹಾಕಿದಷ್ಟು ಕೂಡ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತೀವಿ. ಸೊ ಸಿಗೋಣ ಮತ್ತೆ ಇನ್ನೊಂದು ಏನು ಬೆಂದಾದ್ಮೇಲೆ, ಚಿಕನ್ ಬೆಂದಾದ್ಮೇಲೆ ಸ್ಟೆಪ್ಪಿಗೆ. ನೆಕ್ಸ್ಟ್ ಸ್ಟೆಪ್ ಏನು ಹೇಗಿರುತ್ತೆ ಅಂತೆಲ್ಲ ಹೇಳುವ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಉಪ್ಪು ಹಾಕಿದ್ದೀನಿ. ನೀನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸು. ಇದು ಇವಾಗ ಎಷ್ಟು 50% ಬೆಂದಿದೆ. ಕಲರ್ ಚೆನ್ನಾಗಿದೆ ಗೊತ್ತಾ? ಡ್ರೈ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನಾನು ಅಲ್ಲಿ ಶಿಫ್ಟ್ ಮಾಡ್ಕೊತೀನಿ ಎಲೆಕ್ಟ್ರಿಕ್ ಸ್ಟೋವ್ಗೆ. ಸೊ ಇಲ್ಲಿ ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದ್ರೆ ಇನ್ನೂ ಐಟಮ್ಸ್ ಮಾಡಿದ್ದೀವಿ. ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಸ್ಟೆಪ್ ವೈಸ್ ಹಾಕೊಂಡು ಹೋಗಿ. ಸ್ವಲ್ಪ ಬೆಂದ್ಮೇಲೆ ಮತ್ತೆ ಖಾರದ ಪುಡಿ ಹಾಕ್ತೀನಿ. 2 ಕಲರ್ ಸಕ್ಕ ಚೆನ್ನಾಗಿ ಕಾಣಿಸ್ತಿದೆ. ಮುಂಚೆ ಅದು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ವಾ? ಇದು ಚೆನ್ನಾಗಿ ಕಾಣಿಸ್ತಿದೆ. ಶಿಫ್ಟ್ ಮಾಡ್ಕೊತೀನಿ. ಎಲ್ಲ ತಡೀರಿ. ಬಿರಿಯಾನಿ ಮಾಡ್ಕೊಳಕ್ಕೆ. ಸುತ್ತೈತಿ. ಹೋಗಿ ನೀವು ಆ ಕಡೆ. ಇಲ್ಲಿ ನೀವು ಆ ಕಡೆ ಇದ್ದೀರಾ? ನೋಡಿ ಏನೇನು ಸರ್ಕಸ್ ಮಾಡ್ತಾ ಇದ್ದೀವಿ ಅಂತ. ಇವಾಗ ಬಿರಿಯಾನಿಗೆ ತಡೀರಿ 1 ನಿಮಿಷ. ಇದು ಬಿರಿಯಾನಿಗೆ ನಾನು ಮತ್ತೆ ಮೇಲೆ ಕೂತ್ಕೊಂಡಿದ್ರೆ ಬೆಟರ ಅಂತ. ಕೂತ್ಕೊಳ್ಳಿ ಮೇಲ್ಗಡೆ. ಇದು ಬೇರೆ ಸೌಂಡ್ ಆಗುತ್ತೆ ಎಲೆಕ್ಟ್ರಿಕ್ ಇಂದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೆಸ್ಟು ಅಪರೂಪಕ್ಕೆ ಬರೋದು, ಗೆಸ್ಟನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದನ್ನು ಸ್ವಲ್ಪ ಸಿಮ್ ಮಾಡ್ತೀನಿ, ಇಲ್ಲ ಬೆಂದೇ ಬರುತ್ತೆ ಜಾಸ್ತಿ. ನೋಡಿ ಇದು ಆಲ್ಮೋಸ್ಟ್ ಬೆಂದಾಯಿತು. ಆಯಿತಾ? ನಾನು ಸಿಂಪಲ್ ಆಗಿ ಬೇಡ ಅನ್ಸುತ್ತೆ. ನಾನು ಇದನ್ನೇ ಹಾಕೊಳ್ತೀನಿ. ಇಲ್ಲಿ ಎಣ್ಣೆ ಬೇಡವಾ? ಎಣ್ಣೆ ಬೇಡ, ಇದರಲ್ಲೇ ಇರುತ್ತಲ್ಲ. ನೋಡಿ ಇಲ್ಲಿ ಗ್ರೇವಿ ಆಗಿರೋ ಪೀಸ್ಗಳನ್ನ ಹತ್ರ ತಗೊಂಡು ಇದ್ರೊಳಗೆ ಹಾಕ್ತಿದ್ದೀನಿ ಬಿರಿಯಾನಿ ಮಾಡ್ಕೊಳಕ್ಕೆ. ಲೆಗ್ ಪೀಸ್ ಅಂತೂ ಇರಲೇಬೇಕು ಬಿರಿಯಾನಿಗೆ. ಬೆಂದಿದೆ, ಆರಾಮಾಗಿ ಬೆಂದಿದೆ. ಸ್ವಲ್ಪ ಸಿಮ್ ಮಾಡಿಬಿಡ್ತೀನಿ. ಇಲ್ಲಿಗೆ ಹಾಕಿ ಇವಾಗ ರೈಸ್ ಹಾಕಿ ಎಷ್ಟು ಬೇಕು ಅಷ್ಟು ರೈಸ್ ಹಾಕಿ ಕೂಗ್ಸೋದು ಅಷ್ಟೇ. ಅಲ್ಲಿಗೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಸಿಗ್ತೀವಿ ಮತ್ತೆ. ಕಾಣಿಸ್ತಿಲ್ಲ ಅದು. ಕೊಡಿಲಿ ತೋರಿಸ್ತೀನಿ. ಈ ಥರ ಇಲ್ಲಿಗೆ ಹಾಕೋಬೇಕು. ಇಲ್ಲಿ ಪೀಸ್ಗಳು ತಂದು ಇಲ್ಲಿಗೆ ಹಾಕಬೇಕು ಅಷ್ಟೇ.
ಸರ್ಕಸ್ ಸರ್ಕಸ್ ಇಲ್ಲೊಂದು ಆಯ್ತಿದೆ. ಸಾಕು, ಸ್ಟಾಪ್ ಮಾಡೋಣ, ಸಿಗೋಣ. ನೋಡಿ ಇಲ್ಲಿರೋ ಗ್ರೇವಿನೆಲ್ಲ ಇಲ್ಲಿಗೆ ಹಾಕಿದ್ದೀವಿ. ಇವಾಗ ರೈಸ್ ಹಾಕಿ ಅಕ್ಕಿಗೆ ಎಷ್ಟು ಬೇಕು ನೀರನ್ನ ಅಷ್ಟು ಹಾಕ್ತೀವಿ. ನಿಧಾನ ಕಣೆ. ಸೊ ಇವಾಗ ರೈಸ್ ಹಾಕಿ 2 ಲೋಟ ನೀರು ಹಾಕಿ ಉಪ್ಪು ನೋಡಿ ಮುಚ್ಚೋದಷ್ಟೇ, ತುಪ್ಪ ಹಾಕಿ. ಸೊ ಈ ಕಡೆ ಇದನ್ನು ಆಲ್ಮೋಸ್ಟ್ ಸೆಮಿ ಗ್ರೇವಿ ಥರ ಮಾಡ್ತೀನಿ. ಇದನ್ನು ಕ್ವಿಕ್ ರೆಸಿಪಿ ಬೆಂದಿದೆ, ಇದನ್ನು ಸೆಮಿ ಗ್ರೇವಿ ಥರ ಮಾಡಿಬಿಡ್ತೀನಿ. ಇವಾಗ ಸ್ವಲ್ಪ ಉಪ್ಪು ಪೆಪ್ಪರೆಲ್ಲ ಹಾಕಿ. ಹಾಂ 2 ಲೋಟ ಹಾಕಿದ್ದೀನಿ. ಇನ್ನೆರಡು ಲೋಟ ನೀರು ಹಾಕು. ಇನ್ನೊಂದು ಹಾಕಿ. ನೋಡಿ, ಸಿಂಪಲ್ಲು ಗ್ರೇವಿನೂ ಆಗುತ್ತೆ, ಜೊತೆಗೆ ಬಿರಿಯಾನಿನೂ ಆಗುತ್ತೆ. ಇಲ್ಲಿ ಹಾಕ್ಬೇಕಾದ್ರೆ ಚೆಲ್ಬಿಟ್ಟಿದ್ದೀನಿ, ಒರೆಸ್ಕೋಬೇಕು ಮೊದಲು. ಅವ್ರು ಬರೋ ಅಷ್ಟೊತ್ತಿಗೆ ನೀಟಾಗಿ ಮಾಡಿ ರೆಡಿ ಇರಬೇಕು. ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಷ್ಟೇ. ಪಾಯಸ ಮಾಡಬೇಕು, ಮಾಡಬೇಕು. ಸರಿ, ಮತ್ತೆ ಸಿಗೋಣ. ಇಷ್ಟೇ ಫ್ರೆಂಡ್ಸ್, ಇದು ಬಿರಿಯಾನಿ ರೆಡಿ ಆಗುತ್ತೆ. ಇದು ಕುದಿ ಬಂದಮೇಲೆ ಉಪ್ಪು ನೋಡಿ ಮುಚ್ಚಿದ್ರೆ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಸರಿ, ರೆಡಿ ಆಗೋಣ. ಸೊ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಮಾಡಿದ್ದು ನಾನಂತೆ, ತೋರಿಸೋದು ಇವಳಂತೆ. ತೋರಿಸೆ ಪಾಯಸನ ಹತ್ರ ತಗೊಬಂದು ನೋಡಿ, ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪಾಯಸ ಮಾಡಿದ್ದೀವಿ. ನೆಕ್ಸ್ಟು ಬಿರಿಯಾನಿ ತೆಗೆದ ತಕ್ಷಣ ಏನು ಖುಷಿ ಆಯಿತು ಅಂದರೆ, ಅಷ್ಟು ಸಖತ್ತಾಗಿ ಬಂದಿದೆ ಕಲರು. ತೆಗೆ ಕ್ಲೋಸ್ ಅಪ್ಪಲ್ಲಿ ನೋಡಿ, ಸಖತ್ತಾಗಿದೆ ಅಲ್ಲ. ನೋಡಿ, ಇನ್ನೊಂದು ಸತಿ ತೋರಿಸ್ತೀನಿ. ಸಖತ್ ಇಷ್ಟ ಆಯಿತು. ನಾನು ಮಾಡಿರೋದಲ್ವಾ, ಖುಷಿ ಆಗುತ್ತೆ. ಅತಿಥಿಗಳು ಖುಷಿ ಆಗ್ಬಿಟ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಕುಕ್ಕರ್ ಟೈಟಾಗಿ ಮುಚ್ಚು. ಇದು ಚಿಕನ್ ಡ್ರೈ ಅಂತ ಹೆಸರಿಟ್ಟಿದ್ದೀನಿ. ನೆಕ್ಸ್ಟು ಹೊಸ ಕುಕ್ಕರ್ ತೊಗೊಂಡಿದ್ದೀವಲ್ವಾ, ಇಲ್ಲಿ ಮೊಟ್ಟೆನ ತೆಗಿ ತೂತ ಮಾಡಿ ಆ ಗ್ರೇವಿದು ಸ್ಟೀಮ್ ಬರಲಿ ಅಂತ ಬಿಟ್ಟಿದ್ದೀನಿ. ಕಣೆ, ಅವಾಗ ಒಳಗಡೆ ಹೋಗುತ್ತೆ. ಇದೊಂದು ಗ್ರೇವಿ, ಒಂದು ಬಿರಿಯಾನಿ ಮತ್ತೆ ಪಾಯಸ. ಯಾರು ಮಾಡಿದ್ದು? ಇದೆಲ್ಲ ಮಾಡಿರೋದು ನಮ್ಮ ಯಜಮಾನರು ಒಬ್ಬರೇ. ಹಾಂ, ನಿಮಗೆ ಹೆಲ್ಪ್ ಮಾಡಿದ್ದು ಯಾರು? ಟೇಸ್ಟ್ ಚೆನ್ನಾಗಿದ್ರೆ ನೀನು. ಟೇಸ್ಟ್ ಬಂದು ಅವರೇ ಹೇಳಿ. ಕಟ್ ಮಾಡ್ಕೊಂಡಿದ್ದು ನಾನೇ, ಪಾತ್ರೆ ಎಲ್ಲ ತೊಳ್ಕೊಟ್ಟಿದ್ದು ಅವಳೆ. ಪಾತ್ರೆ ಬಿಡು, ಆಮೇಲೆ ಸೈಡಿಗೆ ತಗೊಳ್ಳೋಣ. ಅದಕ್ಕೂ ಸ್ಟೀಮ್ ಇದಾಗುತ್ತೆ, ಬಿಸಿ ಯಾರಾಗುತ್ತೆ. ಕುಕ್ಕರ್ ಮುಚ್ಚು. ನೋಡಿ, ಅವಳಿಗೆ ಏನು ಎಲ್ಲ ಹೇಳ್ಕೊಡ್ಬೇಕಾ ನಿಂಗೆ? ಹಾಕು, ಅದು ವಿಷಲ್ ಹಾಕು. ಬಂದವ್ರಿಗೆ ಬಿಸಿ ಬಿಸಿ ಊಟ ಕೊಡಬೇಕು, ತಣ್ಣಗಿರೋ ಊಟ ಅಲ್ಲ. ಹಾಂ, ಗೊತ್ತಾಯ್ತಾ? ಇವೆಲ್ಲ ಕಲ್ತ್ಕೋಬೇಕು ನೀನು, ಹೆಣ್ಮಗು. ನೀನು ಹೆಣ್ಮಗು, ನೀನು ಕಲ್ತ್ಕೊ ಬರಬೇಕು. ಸುಮ್ಮನೆ ತಮಾಷೆ ಮಾಡಿದೆ. ಅಪ್ಪ, ನಾನು ಗೊತ್ತೀನಿ ಮಾಡಿರೋನು. ಸರ್ಕಸ್ ಮಾಡ್ತಿದ್ದೆ ಇವಾಗ ಅಷ್ಟೇ. ಹಂಗೆ ಸರಿ, ನೀವು ಫ್ರೆಂಡ್ಸ್ ಎಲ್ಲ ಬಂದ್ಮೇಲೆ ಸಿಗೋಣ. ಇಷ್ಟೊಂದೆಲ್ಲ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಹೋ, ಇಲ್ಲ ಅಂದ್ರೆ ಡೈಲಿ ಉಳ ಮಾಡ್ತಿಲ್ಲ ಅಡುಗೆ, ನಾನೇ ಮಾಡ್ತಿದ್ದೆ. ಹಂಗಲ್ಲ, ಆದ್ರೂ ತುಂಬಾ ಎಷ್ಟು ಗೊತ್ತಾ, ಬರೀ 3/4 ಗಂಟೆಲಿ ಮುಗಿಸಿದೀವಲ್ಲ. ಹಾಂ, 3/4 ಗಂಟೆಲಿ ಇಷ್ಟೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಷ್ಟೇ ತಗೊಂಡಿರೋದು. ಕೆಲಸ ಮಾಡಾಯ್ತು. ಇನ್ನೇನು ಬರ್ತಾರೆ, ಒಬ್ರೊಬ್ರಾಗೆ ಕಾಲ್ ಮಾಡ್ತಿದ್ರು ಬರ್ತಿದೀವಿ ಅಂತ. ಸರಿ, ಅವ್ರು ಬಂದ್ಮೇಲೆ ಸಿಗೋಣ. ಒಟ್ಟಿಗೆ ಹೇಳಿದ್ರು. ಹಾಂ, ಟೆಲ್ ಮಿ ದಿ ಟೇಸ್ಟ್. Very tasty, yummy. Yummy. Mind blowing. सच में बोल, सच बोल. ಹೇಗಿದೆ? ಲವಿಸಿ ಟೇಸ್ಟ್. ಹಾಂ, ಬಂದಿದ್ದಾರೆ ಇವ್ರ ಫ್ರೆಂಡ್ಸು, ಎಲ್ಲ ಊಟ ಮಾಡ್ತಿದ್ದಾರೆ.